ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸುಚಿ ಪಾಕಶಾಲಾ. ಇವತ್ತು ತುಪ್ಪ ಏನು ಬೇಡ, ಸಿಂಪಲಾಗಿ ಪಾಸ್ತಾ ಪಾಯಸ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಪಾಸ್ತಾನ ಬೇಯಿಸ್ಕೋಬೇಕು. ನೋಡಿ, ತುಂಬ ಸಾಫ್ಟಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಬೇಯಿಸ್ಕೊಂಡಿದ್ದೀನಿ ಒಂದು 10 ನಿಮಿಷ ಪಾಸ್ತಾನ. ಇವಾಗ 2 ಲೋಟ ಹಾಲು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾನು 2 ಲೋಟ ಹಾಕ್ಕೋತಾ ಇದ್ದೀನಿ. ಹಾಲಿನ ಪುಡಿ ಇದ್ರೂ ಬೇಕಾದರೆ ಸ್ವಲ್ಪ ಹಾಲಿನ ಪುಡಿ, ಬಾದಾಮ್ ಪುಡಿ ಹಾಕ್ಕೋಬೋದು. ನಾನು ಬರೀ ಹಾಲೇ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ತುಪ್ಪ ಎಣ್ಣೆ ಏನು ಬೇಡ. ಪಾಸ್ತಾ ಬೇಯಿಸ್ಕೊಂಡಿದ್ರೆ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹಾಕ್ಬಿಟ್ಟು 2 ಲೋಟ ಹಾಲು ಹಾಕಿ ಚೆನ್ನಾಗಿ ಸ್ವಲ್ಪ ತಿರ್ಕೊಳ್ಳಿ. ಚೆನ್ನಾಗಿ ಕುದೀಲಿ. ಅದು ಕುದೀತಾ ಇರಬೇಕಾದ್ರೆ 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಬೇಕು. ನೋಡಿ, ಈ ಥರ ಗಂಟಿಲ್ದಂಗೆ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೊಂಡು ಕಾರ್ನ್ಫ್ಲೋರ್ನ ಅದಕ್ಕೆ ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕಿದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂತ, ಅದರಿಂದ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈಸಿನೂ, ಮತ್ತು ಒಂದೇ ಥರ ಸ್ವೀಟ್ಸ್ ತಿಂದು ಬೇಜಾರಾಗಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ, ಈಗ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಪಾಸ್ತಾ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಅದರಿಂದ ಅವಾಗ ಸ್ವಲ್ಪ ತಳ ಹಿಡಿಯೋದು ಬೇಡ ಅಂತೇಳಿ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಆವಾಗ ತಳ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ತಿಕ್ನೆಸ್ ಬರುತ್ತೆ ಇದು ಒಂದು ಸ್ವಲ್ಪ ಕುದ್ಮೇಲೆ. ಫ್ರೆಂಡ್ಸ್, ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಹೆಲ್ಪ್ ಮಾಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದೀಲಿ. ಸ್ವಲ್ಪ ತಿಕ್ನೆಸ್ ಬಂದಮೇಲೆ 2 ಬೌಲು, ಚಿಕ್ಕ ಬೌಲಲ್ಲಿ 2 ಬೌಲು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಈ ಪಾಸ್ತಾ ಪಾಯಸ. ಸೂಪರಾಗಿರುತ್ತೆ. ನೀವೊಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ, ಸಕ್ಕರೆ ಹಾಕಿದ್ದೀನಿ. ಕುದೀತಾ ಇದು ತಿಕ್ನೆಸ್ ಬರುತ್ತೆ. ಈಗ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ, ತಿಕ್ನೆಸ್ ಬರುತ್ತೆ. ಇದು ಕುದೀತಾ ಇರಲಿ. ಇವಾಗ ಸ್ವಲ್ಪ ನಾನು ಬೇರೆ ಏನೂ ಹಾಕ್ತಾಯಿಲ್ಲ. ತುಪ್ಪದಲ್ಲೂ ಉರಿತಾ ಇಲ್ಲ. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಹಂಗೆ ಹಾಕ್ಕೊಂಡಿದ್ದೀನಿ. ಫ್ರೈ ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ತಾಯಿದ್ದೀನಿ. ಇದಕ್ಕೇನಂದರೆ ಏನಿಲ್ಲ, ಬರೀ ಹಾಲು, ಸಕ್ಕರೆ, ಇದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. 1 ಕಪ್ಪು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಕೊಬ್ಬರಿ ಬೇಕಂದರೆ ಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿ ತುರಿ ಬೇಕಂದರೆ ಕಾಯಿ ತುರಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿದೆ. ಮಧ್ಯೆ ಕಾಯಿ ಸಿಗುತ್ತೆ ತಿನ್ನೋಕ್ಕೆ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ರೆಡಿ ಪಾಸ್ತಾ ಪಾಯಸ. ಥ್ಯಾಂಕ್ ಯು.